ಗೈಸ್, ನಮ್ಮ ಹೂವಿನ ಬಾಣದಂತೆ ಹಾರು ಕಾಣದಂತೆ ಅಕ್ಕ ಏನ ಹೇಳ್ತಿದ್ದಾಳೆ, ಕೇಳ್ಕೊಂಬನ್ನಿ. ನಮಸ್ಕಾರ, ನಾನು ನಿತೇಶ್ ಮಾತಾಡ್ತಾ ಇರೋದು. ನಾನು ಬಂದು ಮಂಡ್ಯ ಡಿಸ್ಟ್ರಿಕ್ಟ್ KR ಪೇಟೆ ತಾಲೂಕು ಮುಸ್ಲಿಕೊಪ್ಪಲು ಗ್ರಾಮದವರು. ಅಪ್ಪ ಆಟೋ ಡ್ರೈವರು, ಅಮ್ಮ ಹೌಸ್ ವೈಫ್ ಆಗಿದ್ದಾರೆ. ಓಕೆ, ನೀನ್ ಬಿಗ್ ಬಾಸ್ ಅಪ್ರೋಚ್ ಮಾಡ್ತಿದ್ಯಾ ಅಂತ ನನಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತು. ಅದ್ಯಾಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯಿ ನಿಗರ್ಕೊಂಡಿರೋ ಅಂತ ವಾಯ್ಸು ಅಂತವಾ? ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ಹಾಗೆ ನನಗೂ ಕೂಡ ಅಲ್ಲಿ ಹೋಗಿ ಸಾಧನೆ ಮಾಡುವಂಥದ್ದು ತುಂಬಾ ಇದೆ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅಂತ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಗಿ ವೈರಲ್ ಆಗಿದ್ದೆ. ದಿನಕ್ಕೆ 100 ಕ್ರಿಮಿಗಳು ವೈರಲ್ ಆಗ್ತಾರೆ. ಮೊನ್ನೆ ಜಿರಳೆ ವೈರಲ್ ಆಗಿತ್ತು, ಹಂಗಂತ ಜಿರಳೆ ಕಳ್ಸಕ್ಕಾಗತ್ತಾ? ಅದು ಇಂಟೆನ್ಷನಲಿ ಮಾಡಿರಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಮತ್ತೆ ಏನೈತೆ ಅಂತ ನೀನು ಕರ್ಕೊಂತಾರೆ ಬಿಗ್ ಬಾಸ್ ನವರು? ಏನ್ ಟ್ಯಾಲೆಂಟ್ ಐತಿ ನಿನ್ನ ಹತ್ರ? ಏನೈತೆ ಹೇಳು? ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾನು ಸಾಂಗ್ ಆಡಿದ್ದೆ ಅಷ್ಟೇ ಹೊರತು ಆ ಸಾಂಗ್ಗೆ ಅವಮಾನ ಮಾಡಬೇಕು ಅಂತಲ್ಲ. ಅದು ಗೊತ್ತಿದ್ರು ಕೂಡ ತುಂಬಾ ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡೋದು, ಬ್ಯಾಡ್ ಆಗಿ ಟ್ರೋಲ್ ಮಾಡಿದ್ದು ಅದು ಸ್ವಲ್ಪ ನೋವಾಯ್ತು. ಹೇಳ್ರಿ, ಅವಮಾನ ಮಾಡಿದ್ದೆ ಹಂಗಾತು. ಅವಮಾನ ಬೇಕು ಅಂತ ಅವಮಾನ ಮಾಡಿರಲಿಲ್ಲ, ಫ್ರೆಂಡ್ಸ್ಗೋಸ್ಕರ ಎಂಟರ್ಟೈನ್ಮೆಂಟ್. ಅಯ್ಯ, ನಿಮ್ಮ ಟ್ರೋಲರ್ಸ್ ಮೇಲೆ ತಾಕ್ರಿ. ಟ್ರೋಲರ್ಸ್ಗಳು ಇಲ್ಲ ಅಂದ್ರೆ ನೀವೆಲ್ಲ ಬೆಳಕಿಗೆ ಬರ್ತಿರ್ಲಿಲ್ಲ. ಅದೇ ಪ್ರಶ್ನೆ ಇರ್ರಿ, ನಿಮ್ದಲ್ಲ ತಪ್ಪು ಬಿಗ್ ಬಾಸ್. ಅವ್ರೇನ್ ಹೇಳಿದ್ರು, ಸಾಮಾನ್ಯ ಜನಗಳನ್ನ ಕರ್ಕೊತೀನಿ, ನಮ್ಮ ವೆಬ್ಸೈಟ್ ಅಲ್ಲಿ ಬಂದು ವಿಡಿಯೋ ಹಾಕ್ರಿ 3 ನಿಮಿಷ ಅಂತ ಕೇಳಿದ್ದು. ನೀವೇನು ಅರಿಯಕ್ಕ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದ್ದೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ ಕಂಡ್ರೆ ಹಾಕೋದು ಕೇಳಿದ್ದು. ಅವ್ರ ವೆಬ್ಸೈಟ್ ಅಲ್ಲಿ ಅಲ್ಲೋಗ ಹಾಕ್ರಿ, ಇಲ್ಲ ಹಾಕಿರಿ, ಯಾರು ನೋಡ್ತಾರೆ? ಅದೇ ಟ್ರೋಲರ್ಸ್ ಕೈಗೆ ಸಿಗೋದು. ನೀವು ಮತ್ತೆ ಟ್ರೋಲರ್ಸ್ ನಿಮ್ಮನ್ನ ಇಟ್ಕೊಂಡು ಅರ್ಥ ಮಾಡ್ಕೊಂಡು ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಹಾಕ್ರಿ 3 ನಿಮಿಷದ. ಇಲ್ಲಿ ಬಂದು ಹಾಕೋದಲ್ಲ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಬರೀ ಎಲ್ಲ ನಮ್ಮೂರದು, ನಂದು ಹಂಗೆ ಕಷ್ಟ, ನಂದು ಹಿಂಗೆ ಕಷ್ಟ, ನನ್ನ ಹತ್ರ ಆ ಟ್ಯಾಲೆಂಟ್ ಇದೆ, ಈ ಟ್ಯಾಲೆಂಟ್ ಒಬ್ರು ಹೇಳ್ತಿಲ್ಲ. ಬರೀ ನನ್ನ ಆ ಕಷ್ಟ, ನಿಂದು ಈ ಕಷ್ಟ, ನನ್ನ ಪೇಂಟರು. ನಾನು ದಯವಿಟ್ಟು ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ಬಿಟ್ಟು 3 ನಿಮಿಷ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಹಾಕ್ರಿ. ಲಕ್ಷ ಕೋಟಿ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇದ್ರಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಯಾವ ನಂಬಿಕೆ ಇಟ್ಕೊಂಡು ವಿಡಿಯೋ ಮಾಡಾಕ್ತಾ ಇದ್ದೀರಾ? ವೈರಲ್ ಆಗಿದ್ದೆ, ಫೇಮಸ್ ಆಗಿದೆ, ನಾನು ಕರ್ಕೊಂಬಿಡಿ. ನಾನು ನಮ್ಮ ಕುಟುಂಬ ಅಂತೀನಿ, ನಾನು ಕರ್ಕೊಂಬಿಡಿ. ನಾನು ಪೆಟ್ರೋಲ್ ಕುಡಿತೀನಿ, ಕರ್ಕೊಂಬಿಡಿ. ಅಯ್ಯ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಿ. ಟ್ಯಾಲೆಂಟ್ ಇದ್ರೆ ನೀವು ಪೆಟ್ರೋಲ್ ಕುಡಿಯೋದು ಬೇಡ. ಅವರೇ ಕರ್ಕೊಂತಾರೆ, ನೀವೇ ಫೇಮಸ್ ಆಗ್ತೀರಾ, ಎಲ್ಲ ಆಗುತ್ತೆ. ಗಿಲ್ಲಿ ಹೇಳ್ರಪ್ಪ, ಅವನ ಪೆಟ್ರೋಲ್ ಕುಡ್ದಿದ್ನಾ? ಟ್ಯಾಲೆಂಟ್ ಮುಖ್ಯ, ಸರಿನಾ? ಬಿಡ್ರಿ ಹೋಲಿ. ತಪ್ಪು ನಿಮ್ಗಳನ್ನೆಲ್ಲ ಕ್ರಿಂಜ್ ನನ್ನ ಮಕ್ಕಳು ಬೆಳೆಸ್ತಾರಲ್ಲ ಜನಗಳು, ಅವ್ರ ತಪ್ಪು. ಈ ಕಾಮನ್ ಮ್ಯಾನ್ಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಬಿಗ್ ಬಾಸ್, ಅವ್ರದ್ದು ತಪ್ಪು. ನಗು ಬರ್ಲಿಲ್ವಾ?